ನಮಸ್ಕಾರ. ಕ್ರೂಸ್ ಪ್ರಯಾಣವನ್ನು ಶುರು ಮಾಡಿರೋದನ್ನು ನಿಮ್ಮ ಸಂಗಡ ನಾನು ಹಂಚ್ಕೊಂಡಿದ್ದೆ. ಈಗ ಅದರ ಮುಂದಿನ ಭಾಗವನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಇದು 10th ಫ್ಲೋರು. ಇಲ್ಲಿ ಓಪನ್ ಆಗಿರುತ್ತೆ. ನಾವು ಇಲ್ಲಿ ಆರಾಮಾಗಿ ಸುತ್ತಲೂ ವಾಕನ್ನು ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ ಬೆಳಗ್ಗೆ ಟೈಮು ಮತ್ತು ರಾತ್ರಿ ಟೈಮು. ಎಲ್ಲಿ ನೋಡಿದ್ರೂ ನೀರೇ ಕಾಣಿಸುತ್ತೆ. ಇಲ್ಲಿ ನಡಿಬೇಕಾದ್ರೆ ಮಾತ್ರ ಮತ್ತು ಸ್ವಲ್ಪ ಜಾಗ್ರತೆ ಬೇಕು. ತುಂಬ ಗಾಳಿ ಇರುತ್ತೆ. ಓಪನ್ ಪ್ಲೇಸ್ ಆಗಿರೋದ್ರಿಂದ ಮತ್ತು ಹೈಟಲ್ಲಿರೋದ್ರಿಂದ ಫುಲ್ ನಮಗೆ ಶೇಕ್ ಆದ ಫೀಲ್ ಆಗುತ್ತೆ. ಇಲ್ಲಿ ಈ ಫ್ಲೋರಲ್ಲೇ ನಮಗೆ ಸ್ವಿಮ್ಮಿಂಗ್ ಪೂಲು, ಮಕ್ಕಳದ್ದು ಆ್ಯಕ್ಟಿವಿಟೀಸ್, ಜಕೋಝಿ ಬಾತ್ ಅದೆಲ್ಲ ಇರೋದು ಈ ಫ್ಲೋರಲ್ಲೇ ಇದೆ. ಹೀಗೆ ವಾಕ್ ಮಾಡ್ತಾ ನಡ್ಕೊಂಡು ಹೋದ್ವಿ ನಾವು. ಆ ಕಡೆ ನಮಗೆ ಜಕೋಝಿ ಮತ್ತು ಸ್ವಿಮ್ಮಿಂಗ್ ಪೂಲ್ ಎಲ್ಲ ಇದೆ. ಮತ್ತು ಟೀ, ಕಾಫಿ ಎಲ್ಲ 24/7 ಇಲ್ಲಿ ನಮಗೆ ಅವೈಲೇಬಲ್ ಇರುತ್ತೆ. ಕೂಲ್ ಡ್ರಿಂಕ್ಸ್ ಅದೆಲ್ಲ ಇಲ್ಲಿ ಸಿಗುತ್ತೆ. ಹಾಗೆ ಅಲ್ಲಿ ಮೇಲ್ಗಡೆ ಹೋದರೆ ಒಂದು ಜಾಗ ಇದೆ. ಅಲ್ಲಿ ನಾವು ಫೋಟೋ ಬೇಕಾದರೂ ತೆಗೆಸ್ಕೋಬೋದು. ವ್ಯೂ ಪಾಯಿಂಟ್ ಥರ. ಅಲ್ಲಿ ಹೋಗಿ ಸಮುದ್ರವನ್ನು ನೋಡೋದೇ ಚೆಂದ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ ಸನ್ಸೆಟ್ಟು ಮತ್ತು ಸನ್ರೈಸ್ ಎಲ್ಲ. ನಾವು ಹೀಗೆ ಓಡಾಡ್ಕೊಂಡು ಬಂದ್ವಿ. ಹಾಗೆ ಕೆಳಗಡೆ ಬಂದರೆ ಇಲ್ಲಿ ಸಾಂಗ್ ಹಾಕ್ಕೊಂಡು ತುಂಬ ಜನ ಡ್ಯಾನ್ಸ್ ಮಾಡ್ತಾಯಿದ್ರು. ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು. ಸ್ವಲ್ಪ ಹೊತ್ತು ನೋಡಿಕೊಂಡು ನಾವು ಯಾವ್ಯಾವ ಫ್ಲೋರಲ್ಲಿ ಏನೇನಿದೆ ಅಂತ ನೋಡಿಕೊಂಡು ನಾವು ಕೆಳಗಡೆ ಊಟಕ್ಕೆ ಹೋದ್ವಿ. ಊಟದ ಟೈಮ್ ಆಗಿತ್ತು. ಇದು 5th ಫ್ಲೋರಲ್ಲಿ ಇದೆ ಡೈನಿಂಗ್ ಹಾಲು. ಇಲ್ಲಿ ಜೈನ್ ಫುಡ್ ಮತ್ತು ಬರೀ ವೆಜ್ ಫುಡ್ ಇರುತ್ತೆ. 4th ಫ್ಲೋರಲ್ಲಿ ವೆಜ್ ಮತ್ತು ನಾನ್ ವೆಜ್ ಇರುತ್ತೆ. ನಾವಿಲ್ಲಿ 5th ಫ್ಲೋರ್ ಇದು 5th ಫ್ಲೋರಿಗೆ ಬಂದಿದ್ದೀವಿ. ನೋಡಿ ಎಷ್ಟು ದೊಡ್ಡದಾಗಿರುತ್ತೆ, ಎಷ್ಟು ಚೆನ್ನಾಗಿದೆ. ಇಲ್ಲಿ ಮಾತ್ರ ನಾವು ತುಂಬ ಎಂಜಾಯ್ ಮಾಡಿದ್ದೀವಿ. ರುಚಿ ರುಚಿಯಾದ ಫುಡ್ಡು 3 ಟೈಮ್ಸ್ ಫುಲ್ ಇರುತ್ತೆ. ಬೊಫೆ ಇರೋದು ಇಲ್ಲಿ. ಬೇಕಾಗಿರೋಷ್ಟು ಹೊತ್ತು ನಾವು ಊಟ ಮಾಡ್ಬೋದು. ಏನೂ ತೊಂದರೆ ಇಲ್ಲ. ವ್ಯೂಸ್ ನೋಡ್ತಾ ಆರಾಮಾಗಿ ಊಟವನ್ನು ಮಾಡ್ಬೋದು. ಊಟ ಮುಗಿಸ್ಕೊಂಡು ನಾವು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಮಕ್ಕಳು ಒಂದೇ ಸಮನೆ ಹಠ ಮಾಡ್ತಾಯಿದ್ರು ಸ್ವಿಮ್ಮಿಂಗ್ ಪೂಲಿಗೆ ಹೋಗೋಣ ಅಂತ. ಹಾಗೆ ಸ್ವಿಮ್ಮಿಂಗ್ ಪೂಲಿಗೆ ಕರ್ಕೊಂಡು ಬಂದ್ವಿ. ಇದು 6 ಫೀಟ್ ಏನೋ ಇದೆ ಸ್ವಿಮ್ಮಿಂಗ್ ಪೂಲು. ಜಾಸ್ತಿ ಹೊತ್ತೇನು ಆಟ ಆಡಿಲ್ಲ. ಸ್ವಲ್ಪ ಹೊತ್ತು ಅವರನ್ನು ಆಟ ಆಡಿಸ್ಕೊಂಡು ನಾವು ಕೆಳಗಡೆ ಪ್ರೋಗ್ರಾಮ್ ಎಲ್ಲ ನಡೀತಾ ಇತ್ತು. ಆ ಕಡೆ ಹೋದ್ವಿ. ಆಮೇಲೆ ಅಂತ್ಯಾಕ್ಷರಿಯನ್ನು ಆಟ ಆಡಿದ್ವಿ. ತುಂಬ ದಿನಗಳ ನಂತರ ಅಂತ್ಯಾಕ್ಷರಿಯನ್ನು ಎಂಜಾಯ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ಸುಮಾರು ಒಂದು ಅರ್ಧ ಮುಕ್ಕಾಲು ಗಂಟೆ ಅಂತ್ಯಾಕ್ಷರಿಯನ್ನು ಆಟ ಆಡಿದ್ವಿ. ಇಲ್ಲಿ ನಾವು ಅಂತ್ಯಾಕ್ಷರಿಯನ್ನು ಮುಗಿಸ್ಕೊಂಡು ಹಾಗೆ ಫೋಕ್ ಡ್ಯಾನ್ಸ್ ಎಲ್ಲ ಇತ್ತು, ಅದನ್ನು ನೋಡೋಣ ಅಂತ ಬಂದ್ವಿ. ಇಲ್ಲಿ ನಾವು ಫುಲ್ ಎಂಗೇಜ್ ಆಗಿರ್ತೀವಿ. ಒಂದಾದಮೇಲೆ ಒಂದು ಏನಾದರೂ ಒಂದು ಪ್ರೋಗ್ರಾಮ್ ನಡೀತಾನೆ ಇರುತ್ತೆ. ಡ್ಯಾನ್ಸ್ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ರು. ಇಲ್ಲಿ ನಾನು ಕಾಪಿರೈಟ್ ಬರುತ್ತೆ ಅಂತ ಹಾಡನ್ನು ಹಾಕಿಲ್ಲ. ತುಂಬ ಚೆನ್ನಾಗಿ ಮಾಡಿದ್ರು ಡ್ಯಾನ್ಸು. ಫುಲ್ ಎಂಜಾಯ್ ಮಾಡಿದ್ವಿ ನಾವು. ನೀವು ಸ್ವಲ್ಪ ಹೊತ್ತು ನೋಡಿ. ನಾನಿಲ್ಲಿ ಕಾಪಿರೈಟ್ ಎಲ್ಲ ಬರುತ್ತೆ ಅಂತ ಇಲ್ಲಿ ಹಾಡನ್ನು ಹಾಕಕ್ಕೆ ಹೋಗಿಲ್ಲ. ಹಾಡಿದರೆ ಇನ್ನೂ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಹಾಗೆಯೇ ಪಂಜಾಬಿಯವ್ರದ್ದು ಬಲ್ಲೆ ಬಲ್ಲೆ ಕೂಡ ಇತ್ತು. ಅದು ನಮಗೆ ವಿಡಿಯೋ ಮಾಡೋಕ್ಕೆ ಅವಕಾಶ ಇರಲಿಲ್ಲ. ಅದು ಕೂಡ ತುಂಬ ಚೆನ್ನಾಗಿತ್ತು. ಆಮೇಲೆ ಕೊನೆಗಂತೂ ಕೆಳಗಡೆ ನೋಡ್ತಾ ಇದ್ದವ್ರು ಸಹಿತ ಎದ್ದು ಡ್ಯಾನ್ಸ್ ಮಾಡೋಕ್ಕೆ ಹೋಗ್ಬಿಟ್ರು. ಅಷ್ಟು ಚೆನ್ನಾಗಿ ಮಾಡಿದ್ರು ಡ್ಯಾನ್ಸನ್ನು. ತುಂಬ ಎನರ್ಜೆಟಿಕ್ ಆಗಿತ್ತು. ನೋಡಿ ಇಲ್ಲಿ ಎಲ್ಲರೂ ಸೇರ್ಕೊಂಡು ನಾವು ಡ್ಯಾನ್ಸ್ ಮಾಡಿದ್ವಿ. ಕೆಳಗಡೆ ಕೂತವ್ರು ಸಹಿತ ಎಲ್ಲರೂ ಎದ್ದೋಗಿದ್ವಿ. ತುಂಬ ಚೆನ್ನಾಗಿತ್ತು ಇಲ್ಲಿ ಲಾಸ್ಟು.
ಇಲ್ಲಿ ಮುಗಿಸ್ಕೊಂಡು ನಾವು ಮಕ್ಕಳಿಗೆಲ್ಲ ಫಿಶ್ ಮಾರ್ಕೆಟ್ ಅಂತ ಒಂದು ಗೇಮನ್ನು ಇಟ್ಟಿದ್ರು. ಮಕ್ಕಳು ದೊಡ್ಡವರು ಎಲ್ಲರೂ ಇದರಲ್ಲಿ ಪಾಲ್ಗೊಂಡಿದ್ವಿ. ತುಂಬ ಚೆನ್ನಾಗಿತ್ತು. ಇದು ಫುಲ್ ಕೂಗೋದೆ. ಸಿಟೀಲಿ ಮತ್ತು ಹಳ್ಳೀಲಿ ಎಲ್ಲೂ ಈ ಆಟ ಆಡೋದು ತುಂಬ ಕಷ್ಟ ಆಗುತ್ತೆ. ಹಳ್ಳೀಲಿ ಇನ್ನೂ ಎಲ್ಲರೂ ಸೇರ್ಕೊಂಡು ಆಟ ಆಡಿಬಿಡ್ಬೋದು. ಸಿಟಿಯಲ್ಲಂತೂ ಆಟ ಆಡೋಕ್ಕಾಗಲ್ಲ. ಇದನ್ನು ಕೂಗೋದೇ ಒಂದು ಆಟ ಇಲ್ಲಿ. ಇದನ್ನು ಮಕ್ಕಳು ಫುಲ್ ಎಂಜಾಯ್ ಮಾಡಿದ್ರು. ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ನಮಗೂ ಇದು ಹೊಸ ಗೇಮ್ ಅಂತ ಅನ್ನಿಸ್ತು. ಎಲ್ಲರೂ ಕೂಗ್ತಾ ಇರ್ತಾರೆ. ಇವರು ಒಬ್ಬರು ವಿರೋಧ ಪಾರ್ಟಿಯವರು ಬಂದು ಅದ ಹೆಸರನ್ನು ಎಲ್ಲಿ ಬರೆದಿರೋದನ್ನು ಅವ್ರಿಗೆ ಹೇಳಬೇಕು. ಅವರು ಇವರಿಗೆ ಕೇಳಿಸದೇ ಇರೋ ಥರ ದೊಡ್ಡಕ್ಕೆ ಕೂಗಬೇಕು. ಇದೇ ಈ ಗೇಮು. ತುಂಬ ಎಂಜಾಯ್ ಮಾಡಿದ್ರು ಮಕ್ಕಳು. ಫುಲ್ ಕೂಗ್ಕೊಂಡ್ರು. ಹಾಗೆ ಇದನ್ನು ಮುಗಿಸ್ಕೊಂಡು ನಾವು ಕೆಳಗಡೆ ಹೊರಟ್ವಿ. ನನ್ನ ಹತ್ರ ಎಷ್ಟು ಸಾಧ್ಯನೋ ಅಷ್ಟು ಕ್ಲಿಪ್ಪಿಂಗನ್ನು ನಾನು ತೆಕ್ಕೊಂಡಿದ್ದೀನಿ ಅಷ್ಟೇ. ಸಂಪೂರ್ಣವಾಗಿ ಎಲ್ಲವನ್ನೂ ನನಗೆ ಶೂಟ್ ಮಾಡೋಕ್ಕಾಗಿಲ್ಲ. ಇದು ಒಂದು ಕ್ಲಿಪ್ಪಿಂಗನ್ನು ನಾನು ಆ್ಯಡ್ ಮಾಡಿದ್ದೀನಿ. ಇಲ್ಲಿ ಆ ಕಡೆ ಈ ಕಡೆ ಎರಡು ಸೈಡು ರೂಮ್ ಇರುತ್ತೆ. ಹೀಗೆ ರೂಮ್ಸ್ ಇರುತ್ತೆ. ಹೊರಗಡೆ ಸನ್ಸೆಟ್ ನೋಡಿ ಈ ಥರ ಕಾಣಿಸ್ತಾ ಇತ್ತು. ಹಾಗೆ ಇದು ಮರುದಿನ ನಾವು ಗೋವಾವನ್ನು ತಲುಪಿದ್ವಿ. ಗೋವಾದಲ್ಲಿ ಕ್ರೂಸು ಬಂದು ನಿಲ್ಲೋದು ಈ ಥರ ಸೈಡ್ಗೆ ಹೋಗುತ್ತೆ. ಅದು ಮಿಡಲಲ್ಲಿ ಇರುತ್ತಲ್ಲ, ಹೀಗೆ ಬಂದು ಅದನ್ನು ಆ ಹಗ್ಗವನ್ನು ಚೈನನ್ನು ತೆಗೆದು ಅದಕ್ಕೆ ಹಾಕ್ತಾರೆ. ನಮಗೆ ಇದು ನಾವು ತಿಂಡಿಗೆ ಕೂತ್ಕೊಂಡಿದ್ವಿ, ಆವಾಗ ಕಾಣಿಸ್ತು. ಇಲ್ಲಾಂದರೆ ಒಳಗಡೆ ಇದ್ದು ನಮಗೇನೂ ಗೊತ್ತಾಗೋದೇ ಇಲ್ಲ. ನಾವು ಎಲ್ಲಿ ಬಂದು ತಲುಪಿದ್ವಿ, ಏನಾಯಿತು, ಏನೂ ಗೊತ್ತಾಗಲ್ಲ. ನಮಗೆ ನೆಟ್ವರ್ಕ್ ಸಹಿತ ಇರಲ್ಲ. ಇಲ್ಲಿ ನಮಗೆ ಬೇಕು ಅಂದರೆ ವೈಫೈ ಬೇಕು ಅಂದರೆ ನಾವು ಡಾಲರ್ ಲೆಕ್ಕದಲ್ಲಿ ಕೊಟ್ಟು ತಗೋಬೇಕಾಗುತ್ತೆ. ಎಷ್ಟು ಹೊತ್ತು ಬರಲ್ಲ ಅದೂ. ಹಗ್ಗ ಇರುತ್ತೆ ನೋಡಿ, ಆ ಥರ ಹಗ್ಗ ನಾನು ಬಿಗಿದು ಕಟ್ತಾರೆ. ಅಲ್ಲಿ ಅದಕ್ಕೆ ಹಾಕ್ತಾರೆ ಆ ಕಂಬಕ್ಕೆ. ಈ 2 ದಿನದಲ್ಲಿ ತುಂಬ ಮೆಮೊರೀಸನ್ನು ತಗೊಂಡು ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸನ್ನು ತಗೊಂಡು ನಾವು ಕಾರ್ಡೆಲಿಯಾ ಕ್ರೂಸ್ಗೆ ಬಾಯ್ ಹೇಳೋ ಟೈಮ್ ಬಂದೇ ಬಿಡ್ತು. ಅವತ್ತೇ 7:30ಗೆ ಚೆಕ್ಔಟ್ ಇತ್ತು. ನಮಗೆ ಅಲ್ಲಿಂದ ಹೊರಬೀಳಬೇಕಾಗಿತ್ತು. ನಾವು ಎಲ್ಲ ಪ್ರೊಸೆಸನ್ನು ಮುಗಿಸಿ ಹೊರಗಡೆ ಬೀಳೋದು 8 ಗಂಟೆ ಆಯಿತು. ನಮಗೆ ಗೋವಾದಿಂದ 2 ಗಂಟೆಗೆ ಫ್ಲೈಟ್ ಇರೋದ್ರಿಂದ ಟೈಮ್ ಇತ್ತು. ಹಾಗೆ ನಾವು ಬೀಚನ್ನು ಎಲ್ಲ ಎಕ್ಸ್ಪ್ಲೋರ್ ಮಾಡ್ತಾ ನಾವು ಏರ್ಪೋರ್ಟನ್ನು ತಲುಪಿದ್ವಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.